ಜಾತಿ ಗಣಿತ ಆಗಿದೆ. ಆದರೆ ಈ ಒಂದು ಕೊರಮಾಕೋಚ ಸಮುದಾಯವನ್ನೇ ಸರಿಯಾಗಿ ಗಣನೆ ತಗೊಳ್ಳಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕೆಂದರೆ 2011 ಜನಗಣತಿ ಆದಾಗೂ ಸಹಿತ ನಮ್ಮ ಒಂದು ಸಮಾಜದ ಸಮುದಾಯಗಳ ಕೊರಮಾಕೋಚ ಸಮುದಾಯಗಳ ಒಂದು ಜನಗಣತಿ ಸರಿಯಾಗಿ ಆಗದೇ ಬರೀ ಕೇವಲ ಕೊರಮ ಜನಾಂಗ 1,02,09,000 ಹಾಗೂ ಕೊರಮ ಜನಾಂಗ ಬರೀ 51,000 ಮಾತ್ರ ತೋರಿಸಿದ್ದಾರೆ. ಮುಂದಿನ ಕೆಲವು ತದನಂತರ ಬಂದಂಥ ಆಯೋಗಗಳು ಸಹಿತ ಈ ಒಂದು ಸಮುದಾಯಗಳಿಗೆ ಯಾವುದೇ ಒಂದು ನ್ಯಾಯವನ್ನು ಒದಗಿಸಿಕೊಟ್ಟಿಲ್ಲ. ಈ ನಮ್ಮ ಕೊರಮಾಕೋಚ ಸಮುದಾಯ ಸುಮಾರು 10 ರಿಂದ 12 ಲಕ್ಷಕ್ಕೂ ಜಾಸ್ತಿ ಇದೆ. ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ಈ ನಮ್ಮ ಕೊರಮಾಕೋಚ ಸಮುದಾಯ ಹೆಚ್ಚಿನ ಜನಸಂಖ್ಯೆ ಇದೆ. ಮೂಲತಃ ಈ ಸಮುದಾಯಗಳು ಅಲೆಮಾರಿಗಳು, ಊರಿಂದ ಊರಿಗೆ ಅಲೆದು ಹಳ್ಳಿಯಿಂದ ಹಳ್ಳಿಗೆ ಹೋಗುವುದು ಮತ್ತು ಒಂದು ದಿಕ್ಕಿನ ಮತ್ತೊಂದು ದಿಕ್ಕಿಗೆ ಹೋಗುವುದು. ವಿಶೇಷವಾಗಿ ಉತ್ತರ ಕರ್ನಾಟಕ ಬಹುಭಾಗಗಳಲ್ಲಿ ಇವತ್ತು ಒಂದು ಭಾಗದ ಜನ ಮುಂಬೈ, ಗೋವಾ, ಪುಣೆ, ಹೈದರಾಬಾದ್ ಹೀಗೆ ಬೇರೆ ಬೇರೆ ಕಡೆಗೆಲ್ಲ ಹೊರರಾಜ್ಯಗಳು ಹೋಗಿ ಕೆಲಸ ಮಾಡಿಕೊಂಡು ವ್ಯಾಪಾರ ಉದ್ಯೋಗ ಮಾಡ್ಕೊಂಡು ಬರ್ತಾರೆ. ಮತ್ತು ನಮ್ಮ ಈ ಕೊರಮಾಕೋಚ ತೊಲಗಿಸ್ಕೊಳ್ಳೋದಂಥ ಬುಟ್ಟೆ ಹೇಳೋದು, ಚಾಪಿ ಹೇಳೋದು, ಆಮೇಲೆ ಮತ್ತು ವಾದ್ಯ ಬರ್ಸೋದು, ಹೀಗೆ ಈ ಜನ ಎಲ್ಲ ಕಡೆ ಸುತ್ತಾ ಇರ್ತಾರೆ. ಒಂದು ಕಡೆ ಒಂದು ನೆಲೆಯಾಗಿ ಜನ ಇಲ್ಲ. ಆದರೆ ಇವರಿಗೆ ಇದುವರೆಗೆ ಸರಿಯಾದಂಥ ಒಂದು ಗುರುತಿನ ಚೀಟಿ ಆಗಿರ್ಬೋದು, ಆಧಾರ್ ಕಾರ್ಡ್ ಆಗ್ಬೋದು, ಇಡೀ ಒಂದೆಡೆ ಇರಲಿಕ್ಕೆ ಮನೆ ಅಂತೂ ಇಲ್ಲವೇ ಇಲ್ಲ. ವಿಶೇಷ ನಾನು ಹೇಳ್ತಾ ಇರೋದು ಗ್ರಾಮ ಮತ್ತು ಸಣ್ಣ ಸಣ್ಣ ಹಳ್ಳಿಯಲ್ಲಿ ಇರ್ತ ನಮ್ಮ ಈ ಕೊರಮಾಕೋಚ ಸಮುದಾಯ. ಮೂಲತಃವಾಗಿ ಈ ಜನಸಂಖ್ಯೆ ಬಹಳ ಬಡತನದಿಂದ ಮತ್ತು ತುಂಬ ಒಂದು ಕೆಟ್ಟ ಒಂದು ನಡವಳಿಕೆಯಿಂದ ನಿಮ್ಗೆ ಗೊತ್ತೇ ಇದೆ. ಕಳಕೋಚ ಅಂತೇಳಿ ಈ ಒಂದು ಕೆಟ್ಟ ಪದ ಬಳಕೆಗೆ ಒಂದು ಇದು ಆಗಿ ನಾವು ಏನಾಗಿದೆ ಗೊತ್ತಾ, ಬಹಳ ಹೀನ ಸ್ಥಿತಿಯಲ್ಲಿ ನಾವಿರುವಂಥ ಜನಾಂಗ. ಆದ್ದರಿಂದ ಇವಾಗ ಈ ನಮ್ಮ ಜನಕ್ಕೆ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಅವಕಾಶ ಸಿಕ್ಕಿದೆ. ಪ್ರತಿಯೊಬ್ಬರೂ ಈ ಒಂದು ಸಮೀಕ್ಷೆ ಹೆಚ್ಚಿನ ಮಟ್ಟದಲ್ಲಿ ಭಾಗಿಯಾಗಿ ನಮ್ಮ ಜಾತಿ ಕೊರಮ, ನಮ್ಮ ಜಾತಿ ಕೊಚ್ಚ ಅಂತ ಹೇಳಬೇಕು ಹೊರತು ಈ ಒಂದು ಕೊರಮ ಜಾತಿಯಲ್ಲಿ ಕೆಲವೊಂದು ಉಪಜಾತಿಗಳಿಂದ ಆಡು ಭಾಷೆಗಳು. ಈಗ ನಮ್ಮ ಉತ್ತರ ಕನ್ನಡ ಬಂದರೆ ಸುಮಾರು ಜನರಿಗೆ ಭಜಂತ್ರಿ 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 ಅಂತ ಹೇಳ್ತಾರೆ, ವಾಲಗದ ಅಂತ ಹೇಳ್ತಾರೆ, ಕೊರಗದ ಅಂತ ಕರೀತಾರೆ. ಆಮೇಲೆ ದಕ್ಷಿಣ ಕರ್ನಾಟಕ ಬಂದರೆ ಪರಮಶಕ್ತಿ ಅಂತಾರೆ. ಇನ್ನು ಆಂಧ್ರ ಪ್ರದೇಶ ಗಡಿ ಭಾಗದಲ್ಲಿ ಬಂದ್ಬಿಟ್ರೆ ಅವರಿಗೆ ಏರ್ಕುಲ ಅಂತ ಹೇಳ್ತಾರೆ. ಮತ್ತು ಮಹಾರಾಷ್ಟ್ರ ಕಡೆ ಹೋದರೆ ಕೈಕಾರಿ ಅಂತ ಹೇಳ್ತಾರೆ. ದಯವಿಟ್ಟು ಇಲ್ಲ, ಭಜಂತ್ರಿ ಅನ್ನೋದು ಒಂದು ಜಾತಿ ಅಲ್ಲ ಅಲ್ಲ ಅಂದ್ರೆ ಹೇಳ್ತೀನಿ ನಿಮಗೆ, ಭಜಂತ್ರಿ ಅನ್ನೋದು ಒಂದು ಜಾತಿ ಅಲ್ಲ, ಇದೊಂದು ಕಸಬು, ಇದೊಂದು ವೃತ್ತಿ. ಇದೇ ಒಂದು ನಾನೇ ಶಿವಾನಂದ ಭಜಂತ್ರಿ ಹೇಳ್ತಾ ಇದ್ದೇನೆ, ನನ್ನ ಜಾತಿ ಕೊರಮ. ಇದೇ ಒಂದು ಜಾತಿಯಲ್ಲಿ ಕ್ಷೌರಿಕರಲ್ಲಿ ಅವರು ಸಹಿತ ಈ ಭಜಂತ್ರಿ ಮಾಡಿದ್ರೆ ಅವರು ಭಜಂತ್ರಿ ಅಂತಿದ್ದಾರೆ. ಅದೇ ತರ ನೀವು ಮಂಗಳೂರು ಕಡೆ ಹೋದ್ರೆ ಅಲ್ಲಿ ಕೆಲವೊಂದು ಜನ ಏನ್ ಮಾಡ್ತಾರೆ, ಬಾಜಾಂಗ್ ಮಾಡ್ತಾರೆ, ಅವರು ನಮ್ಮ ಜನಾಂಗ ಅಲ್ಲ. ಶೈನಾಯಿ ನುಡಿಸೋದು, ಬ್ಯಾಂಡ್ ಬಜಾ ಬಾರಿಸೋದು, ಆಮೇಲೆ ಕೆಲವು ಮದುವೆಗಳಲ್ಲಿ ಈ ಕಡೆ ನಾಗಸ್ವರ ಬಾರಿಸೋದು, ಇವೆಲ್ಲ ವೃತ್ತಿ ಕೆಲಸ ಮಾಡೋದು ಭಜಂತ್ರಿ ಅಂತ, ಜಾತಿ ಭಜಂತ್ರಿ ಅಲ್ಲ. ಅದೇ ತರ ಸುಮಾರು ಈ ತರ ಉಪಜಾತಿಗಳನ್ನ ನಾವು ಯಾರು ಬರೀಬಾರ್ದು. ಬೇರೆ ಕೊರಮ ಜನಾಂಗವರು ಕೊರಮ ಅಂತ ಬರೀಬೇಕು, ಕೊರ್ಚರು ಕೊರ್ಚ ಅಂತ ಬರೀಬೇಕು. ಈ ಒಂದು ಎರಡು ಜಾತಿಗಳನ್ನು ಸರಿಯಾಗಿ ನಾವು ಬರೆದು ಕೊಟ್ಟಿದ್ದಾಗಿದ್ರೆ ಒಂದು ವರದಿಯಲ್ಲಿ ನಮ್ಮ ಜನಸಂಖ್ಯೆ, ನಮ್ಮ ಬಗ್ಗೆ ಎಲ್ಲರೂ ಸರಿಯಾಗಿ ಮಾಹಿತಿ ಸಿಗ್ತದೆ ಅಂತೇಳಿ ನಾನು ಈ ಮುಖಾಂತರ ಹೇಳಿಕೆ ಬಯಸ್ತಾ ಇದ್ದೀನಿ. ಇನ್ನೊಂದು, ಕೆಲವು ಹಿಂದಿನ ಒಂದು ಜನಗಣತಿಯಲ್ಲಿ ಮತ್ತು ಕೆಲವೊಂದು ಆಯೋಗದಲ್ಲಿ ನಮ್ಮ ಜನಾಂಗಕ್ಕೆ ದೊಡ್ಡ ಮಟ್ಟಿಗೆ ಅನ್ಯಾಯ ಆಗ್ತಾ ಇದೆ. ಆ ಒಂದು ಅನ್ಯಾಯವನ್ನು ಸರ್ಕಾರ ಮತ್ತು ಈ ಆಯೋಗ ಮುಖ್ಯಸ್ಥರಾದಂಥ ನಾಗಮೋಹನ್ ದಾಸ್ ಅವರು ಮತ್ತು ಅವರ ತಂಡಗಳು ಕೆಲವು ವಿಶೇಷ ಅಂಶಗಳನ್ನು ಈ ಸಮೀಕ್ಷೆ ಒಂದು ಮಾಡುವಲ್ಲಿ ವಹಿಸಬೇಕು ಅಂತೇಳಿ ಈ ಮೂಲಕ ನಾನು ಕರೆ ಕೊಡ್ತೀನಿ. ಏನಪ್ಪ ಅಂತಂದರೆ, ಆಯೋಗವು ಒಂದು ವಿಶಿಷ್ಟವಾದ ತಜ್ಞರ ಮತ್ತು ಸ್ವಯಂ ಸೇವಕರನ್ನ ಈ ಕೆಲಸಗಳಲ್ಲಿ ತೋರಿಸ್ಬಿಡುತ್ತಾ ನನ್ನ ವಿನಂತಿ. ಯಾಕೆಂದರೆ ಮೂಲತಃ ನಮ್ಮ ಜನಾಂಗ
ಆರ್ಥಿಕತೆಯಲ್ಲಿ ಆಗಿರ್ಬೋದು, ಶೈಕ್ಷಣಿಕತೆಯಲ್ಲಿ ಆಗಿರ್ಬೋದು ಬಹಳ ಹಿಂದುಳಿದವರು ಮತ್ತು ಅಲೆಮಾರಿ ಜನಾಂಗದವರು. ಅವರು ಸಮಿತಿ ಅಥವಾ ಈ ಒಂದು ತಂಡ ಹೋದಾಗ ಯಾವ ತರ ಇನ್ಫಾರ್ಮೇಶನ್ ಕೊಡಬೇಕು ಅನ್ನೋದು ಗೊತ್ತಿರಲ್ಲ. ಸೊ ಅದಕ್ಕೆ ಅಲ್ಲಿ ಒಂದು ಸ್ಪೆಷಲೈಸ್ ಪರ್ಸನ್ಸ್ ಅಥವಾ ಕೆಲವು ಸ್ವಯಂ ಸೇವಕನ್ನೇ ಈ ಒಂದು ಸಮಿತಿಯಲ್ಲಿ ತಂಡದಲ್ಲಿ ಸೇರಿಸ್ಕೊಂಡ್ರೆ ಒಂದು ಸಮೀಕ್ಷೆಗೆ ಒಂದು ಒಳ್ಳೆ ಕೆಲಸ ಆಗುತ್ತೆ ಅನ್ನೋದು ಒಂದು. ಎರಡನೇದು, ಈ ತಂಡ ಏನು ಗ್ರಾಮ ಮತ್ತು ಹಳ್ಳಿಗಳಲ್ಲಿ ಹೋಗ್ತಾ ಇದೆ, ಅದಕ್ಕೆ ಈ ತಂಡಗಳ ಒಂದು TPN ಒಂದು ಪ್ರವಾಸದ ಪಟ್ಟಿಯನ್ನ ಮೊದಲೇ ಅಲ್ಲಿದ್ದಂತ ಸ್ಥಳೀಯ ನಾಯಕರಿಗಿರ್ಬೋದು ಅಥವಾ ಸ್ವಯಂ ಸೇವಕ ಸಂಘಟನೆಗಳಿರ್ಬೋದು ಅಥವಾ ಈ ನಮ್ಮ ಪರಮಾತ್ಮಚ ಸಂಘಗಳಿಗೆ ಮುಟ್ಟಿಸ್ಬೇಕು ಅಂತೇಳಿ ಈ ಮೂಲಕ ನಾನು ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೀನಿ. ಆಮೇಲೆ ಏನೋ ಒಂದು ತಂಡ ಹಳ್ಳಿಗೆ ಗ್ರಾಮಗಳಿಗೆ ಹೋಗ್ತಾ ಇದೆಯಲ್ಲ, ಆ ಒಂದು ತಂಡ ಆ ಸ್ಥಳೀಯ ನಾಯಕರನ್ನೇ ಪರಮಾತ್ಮಚ ನಾಯಕರನ್ನೇ ಮತ್ತು ಅಲ್ಲಿಂದ ಹಿರಿಯ ಜೀವಿಗಳನ್ನೇ ಗಮನ ತಗೊಂಡು ಅವ್ರ ಕಡೆಯಿಂದ ಜಾಸ್ತಿ ಮಾಹಿತಿಯನ್ನು ಕಲೆ ಹಾಕಿ ಮತ್ತು ಅವ್ರ ಮುಖಾಂತರ ಪ್ರತಿಯೊಂದು ಮನೆಗೆ ಹೋದ್ರೆ ನಮಗೆ ಒಂದು ಹೆಚ್ಚಿನ ಒಂದು ಲಾಭ ಆಗ್ತದೆ ಅಂತೇಳಿ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ಯಾಕಂತಂದ್ರೆ ಒಂದೊಂದು ಹಳ್ಳಿಯಲ್ಲಿ ನಮ್ಮ ಜನಾಂಗ 1-2 ಮನೆ ಇರ್ತದೆ. ನಾವೊಂದು ಉದಾಹರಣೆ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಈಗ ನಮ್ಮ ಹಾನಗಲ್ ತಾಲೂಕು, ನಾನು ಹಾನಗಲ್ ತಾಲೂಕಿನವನು. ಹಾನಗಲ್ ತಾಲೂಕಿನ 158 ಹಳ್ಳಿಗಳಿವೆ. 158 ಹಳ್ಳಿಗಳಲ್ಲಿ 43 ಹಳ್ಳಿಗಳಲ್ಲಿ ನಮ್ಮ ಜನಸಂಖ್ಯೆ ಇದೆ. ಒಟ್ಟು ಜನಸಂಖ್ಯೆ ಸುಮಾರು 11,000 ಇದೆ ಹಾನಗಲ್ ತಾಲೂಕಿನಲ್ಲಿ. ಆದರೆ ನಮಗೆ ಪ್ರತಿ ಸಲ ಸಿಗೋದು 5,500-6,000 ಅಂತಾನೆ ಕೊಡ್ತಾರೆ. ಆಮೇಲೆ ಅಲ್ಲಿ ಒಂದು 7-8 ಹಳ್ಳಿಗಳಲ್ಲಿ ಮಾತ್ರ ನಮ್ಮ ಜನ ಹೆಚ್ಚಿನ ಮಟ್ಟಿಗೆ ಕೇಂದ್ರಿತವಾಗಿದೆ. ಕೆಲವೊಂದು ಹಳ್ಳಿಗಳಲ್ಲಿ 1, 2, 3